ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವಿಡಿಯೋ ಯಾವುದಪ್ಪ ಅಂತಂದರೆ ಮನೆ ದೇವ್ರಿಗೆ ಹೋಗಿದ್ವಿ ಅಲ್ವಾ, ಅದನ್ನು ಪಾರ್ಟ್ 1 ಹಾಕಿದ್ದೆ, ಜರ್ನಿ ಹಾಕಿದ್ದೆ ಅಷ್ಟೇ. ಇಲ್ಲಿ ಟೆಂಪಲಲ್ಲಿ ಏನೇನು ಮಾಡ್ತೀವಿ ಅಂತ ಎಲ್ಲ ಈ ಒಂದು ಕಂಟಿನ್ಯೂಷನ್ ವಿಡಿಯೋದಲ್ಲಿ ಎಲ್ಲದನ್ನು ಹಾಕಿದ್ದೀನಿ. ಪ್ಲೀಸ್ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ, ಆಯಿತಾ. ಇಲ್ಲಿ ನಾವೇನು ಮಾಡ್ತಿದ್ದೀವಿ, ಟೆಂಪಲ್ಗೆ ಏನಕ್ಕೆ ಹೋಗಿದ್ದೀವಿ, ಅಲ್ಲೇನು ಮಾಡಿದ್ವಿ, ಪ್ರತಿಯೊಂದನ್ನು ಈ ವಿಡಿಯೋಲ್ಲಿ ಹಾಕಿದ್ದೀನಿ. ಇಲ್ಲಿ ನನ್ನ ಪಕ್ಕ ಇರೋದು ನಮ್ಮ ಆಂಟಿ ಏಮ ಆಂಟಿ. ಸೊ ಎಲ್ಲರೂ ಇನ್ನೂ ಮಲಗಿದ್ದಾರೆ. ಆ್ಯಂಡ್ ತೋರಿಸ್ತೀನಿ ಹೊರಗೆಲ್ಲ ಏನೇನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಬೆಳಗಿನ ಜಾವ 5 ಆಗಿತ್ತು ಅನಿಸುತ್ತೆ, 5 o'clock ಆಗಿತ್ತು ಅನಿಸುತ್ತೆ. ಅಷ್ಟು ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲರೂ ಅಡುಗೆಗೆ ರೆಡಿ ಮಾಡ್ಕೋತಾಯಿದ್ರು ಮೇಲ್ಗಡೆ ದೊಡ್ಡೆಡೆ ಹಾಕ್ಸೋದಕ್ಕೆ. ನಾನೆಲ್ಲ ಸ್ನಾನ ಮಾಡ್ಕೊಂಡು ಬಂದೆ ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು. ಇಲ್ಲಿ ಎಲ್ಲರೂ ಎದ್ಬಿಟ್ಟು ಆಲ್ರೆಡಿ ಸ್ನಾನ ಮಾಡೋರು ಮಾಡಿಬಿಟ್ಟು, ಕೆಲಸ ಯಾರ್ಯಾರು ಮಾಡಬೇಕು ಅವರೆಲ್ಲ ಮಾಡಿಬಿಟ್ಟು ಮಾಡ್ತಿದ್ದಾರೆ, ಅಡುಗೆ ಮಾಡ್ತಿದ್ದಾರೆ. ಆ್ಯಂಡ್ ಇದು ದೇವಸ್ಥಾನದ ವ್ಯೂ ಪಾಯಿಂಟ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ಬೆಳಗ್ಗಿನ ಜಾವ 5 ಗಂಟೆಯಲ್ಲಿ. ಆ್ಯಂಡ್ ಇನ್ನೊಂದು ಹೇಳಿಲ್ಲ ಅಲ್ವಾ, ನಮ್ಮ ಮನೆ ದೇವರು ಬಂದ್ಬಿಟ್ಟು ಗವಿರಂಗನಾಥ. ಸೊ ಇಲ್ಲಿ ಈ ಟೆಂಪಲಲ್ಲಿರೋದು ಅಂತಂದರೆ ಗವಿರಂಗಾಪುರದಲ್ಲಿರೋ ಗವಿರಂಗನಾಥ ಸ್ವಾಮಿ ಟೆಂಪಲ್. ಇಲ್ಲಿ ನೋಡಿ ಎಲ್ಲರೂ ಇನ್ನೂ ಮಲಗಿದ್ದಾರೆ. ಆ್ಯಂಡ್ ಇಲ್ಲಿ ಮಲಗಿದಾರಲ್ವಾ, ಇವರೆಲ್ಲ ನಮ್ಮ ರಿಲೇಷನ್ ಅಲ್ಲ, ಬೇರೆಯವರು. ಆ್ಯಕ್ಚುಲಿ ಇಲ್ಲಿ ನಮಗೆ ಚೌಲ್ಟ್ರಿ ಕೊಟ್ಟಿರ್ತಾರೆ, ಓಕೆನಾ. ಇದು ಅಂದರೆ ನಾನ್ ವೆಜ್ ಮಾಡೋರಿಗೆ 1 ಚೌಟ್ರಿ, ವೆಜ್ ಮಾಡೋರಿಗೆ 1 ಚೌಟ್ರಿ. ನಾವು ಹೋಗಿದ್ದು ವೆಜ್ ಮಾಡಿದ್ವಿ ಅಲ್ವಾ, ನಾವು ಹೋಗಿದ್ದು ವೆಜ್ ಮಾಡೋ ಅಂಥ ಚೌಟ್ರಿಗೆ. ಸೊ ನಮಗಿಲ್ಲಿ ಒಳಗೆ ಕೊಟ್ಟಿದ್ರು 1 ರೂಮು ಪ್ಲಸ್ ಒಂದು ಹಾಲ್ ಥರ, ಆ್ಯಂಡ್ ಇನ್ನೊಂದು ಪಕ್ಕದ ರೂಮು ಅದು ಲಾಕ್ ಹಾಕಿದ್ರು. ಬಟ್ ಹಾಲಲ್ಲಿ ಬೇರೆಯವ್ರು ಮಲಗಿದ್ರು. ಸೊ ಇಲ್ಲಿ 1 ಚೌಲ್ಟ್ರಿಯಲ್ಲಿ 2 ಫ್ಯಾಮಿಲಿ ಇದ್ವಿ. ಚೆನ್ನಾಗಿತ್ತು ಗೈಸ್, ಏನೋ ಒಂಥರ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ಹೊಸ ಚೌಲ್ಟ್ರಿ ಅನಿಸುತ್ತೆ. ನಾವು ಇದು ಫಸ್ಟ್ ಟೈಮ್ ಹೋಗಿದ್ದು ಈ ಚೌಲ್ಟ್ರಿಗೆ. ಸಲ ಹೋದಾಗೆಲ್ಲ ಬೇರೆ ಚೌಲ್ಟ್ರಿಯಲ್ಲಿದ್ವಿ. ಇದು ಹೊಸ ಚೌಲ್ಟ್ರಿ, ಈ ವರ್ಷ ಬಂದಿದ್ದು. ಸೊ ಇಲ್ಲಿ ನೋಡಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಗೈಸ್ ನೋಡಿ ಗೈಸ್, ಅಲ್ಲಿ ಕೂತಿದ್ದಾರಲ್ಲ ಅವರೇ ಹೆಡ್ಡು. ಬೆಳಗ್ಗೆ ಜಿಂಟಿ ಎಬ್ಸಿದ್ದಾರೆ. ಹೆಂಗ್ ಜಿಂಟ್ಬಿಟ್ಲು ಗೊತ್ತಾನೆ ಮೀ, ಯಪ್ಪ ದೇವ್ರೆ. ನಾನು ದೇವರನಿಗೆ ಇದೇ ಫಸ್ಟ್ ಟೈಮ್ ನೋಡಿರೋದು. ನಿಮ್ಮೂರ್ ಕಡೆ ನಮ್ಮೂರ್ ಕಡೆ ಮೊಳೆ ಆಚೆ ಕೂರಿಸಿ ಅದ್ರ ಮೇಲೆ ತಪ್ಪಲಿ ಈ ತರ ನೀರ್ ಕಾಯಿಸಿ ಒಳಗೆ ಎತ್ಕೊಂಡು ಹೋಗೋದಿಲ್ಲ ಅಂದ್ರೆ ಕೆಲಸಗಳು ಈ ತರ ತುರಿ ತಿನ್ಕಣಕ್ಕ ಈ ಕೆಲಸ ಹಿಡಿದ್ರೆ ನಾನು ಅದನ್ನ ಮುಗಿಸ್ತೀನಿ. ಅದು ಬರಬೇಕು. ಅದು ಅವರೇ ಎಲ್ಲರೂ ಗೈಸ್. ಏನು ಗೊತ್ತಾ, ಇಲ್ಲೆಲ್ಲರೂ ಎದ್ದು ಅಡುಗೆ ಮಾಡ್ತಿದ್ರೆ ನಮ್ಮ ದೀಪಣ್ಣ, ನಮ್ಮ ಯಶು, ನಮ್ಮ ಮೊನ್ನೆ ಎಲ್ಲ ಹೋಗ್ಬಿಟ್ಟು ಟಿ ಒಳಗೆ ಮಲಗಿದ್ದಾರೆ. ಯಾಕೆ ಗೊತ್ತಾ, ಇಲ್ಲಿದ್ರೆ ಅಯ್ಯೋ ಅನ್ನಿಸ್ತಾರೆ, ಎಬ್ಬಿಸ್ತಾರೆ ಅಂತ. ಇವಾಗ ಟಿ ಒಳಗೆ ಲಾಕ್ ಮಾಡ್ಕೊಂಡು ಮಲಗೋರೆ. ಅವರನ್ನು ಹೇಗೆ ಎಬ್ಬಿಸ್ಬೇಕು ಅಂತ ಗೊತ್ತಿಲ್ಲ. ಬನ್ನಿ ಹೋಗಿ ಎಬ್ಸೋಣ. ನಾನು ಹೇಳಿಲ್ವಾ ಲಾಕ್ ಮಾಡ್ಕೊಂಡು ಮಲಗಿರ್ತಾರೆ ಅಂತ. ದೀಪಣ್ಣ ಓಯ್ ಬಾಯ್ಲಿ ಬೇಗ ತೆಗಿ, ಬೇಗ ಎದಾಡ್ರೋ ಲೋಪರ್ಸ್, ಎದಾಳಿ. ಹಬ್ಬ ವಾವ್, ಒಬ್ರು ಇಬ್ರು, ಅಯ್ಯೋ ಕಾಣಿಸ್ತಾನೆ ಇಲ್ಲ ಇವನು. ಅಲ್ಲೊಬ್ಬ 3 ಜನ. ಎದಾಳೋ ಅಲ್ಲಿ ಸ್ನಾನಕ್ಕೆ. ಇನ್ನೊಬ್ರು ಇದಾರೆ ಕಣೋ, ಇನ್ನೊಂದು ಮನೆಯವ್ರು ಇದಾರೆ ಸ್ನಾನಕ್ಕೆ. ನಿಜವಾಗ್ಲು ಪ್ರಾಮಿಸ್ ಎಲ್ಲಾರ್ದು ಸ್ನಾನ ಆಗೈತೆ. ನೀವು 3 ಜನ ಇರೋದು. ಊನು ಅವರೆಲ್ಲ ಹೋಗ್ಬಿಡ್ರೆ ಬಾ ಎದ್ದು. ಗೈಸ್ ಅವಾಗ್ಲಿಂದ ಅರ್ಧ ಗಂಟೆಯಿಂದನೂ ಕರಿತಾ ಇದ್ದೀನಿ, ಎದ್ದಿರ್ಲಿಲ್ಲ. ನೇವಿ ಬಂದಿದ ತಕ್ಷಣ ಪರ್ದಾಡ್ಕೊಂಡು ಎದ್ಬಿಟ್ಟ. ಅದೇನೋ ಹೇಳೋದ, ಶಂಕದಿಂದ ಬಂದ್ರೇನೆ ತೀರ್ಥ. ಇವರಿಗೆ ಗೈಸ್ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಒಂಚೂರು ಸ್ಟೈಲಾಗಿ ನಡಿ, ವಿಡಿಯೋ ಮಾಡ್ತಿದ್ದೀನಿ. ಏ ನಾಯಿ ಅಲ್ಲಿ ಹೋಗ್ತಾ ಇರೋದು ಗೊತ್ತಾಗ್ತಿಲ್ವಾ ಅಲ್ಲಿ ಹೊಗೆ? ಏ ಜಿನ್ ಗೊತ್ತೆ ಕಣೆ, ಬಿಸಿ ಜಿನ್ ಗೊತ್ತೆ ಕಣೆ.
ಇವಾಗ ಹೇಳು, ಇವಾಗ ಸ್ಟಾರ್ಟ್ ಆಗಿದ್ದು ವಿಡಿಯೋ. ಇವಾಗ ಕಾಫಿ ಮಾಡ್ಕೊಟ್ಟಿದ್ದಾಳೆ, ಇಲ್ಲ ನಾನೇ ಮಾಡಿರೋದು ಗೈಸ್. ನಾನಲ್ಲ ಗೈಸ್ ಮಾಡಿರೋದು, ಇವರೇ ಮಾಡಿರೋದು ಇವರೇ ಮಾಡಿರೋದು. ಕಾಫಿ ಕುಡಿತಾ ಇರೋದು ಇವರೇ, ಬಟ್ ನಾನು ಕುಡಿತಿಲ್ಲ ಗೈಸ್. ಒಬ್ಬಟ್ಟು ತಟ್ಬೇಕಲ್ಲ ದೇವ್ರಿಗೆ. ಯಾಕೋ ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ರು ಗೈಸ್. ಇವರು ಬಂದ್ಬಿಟ್ರು ತಗೊಂಡು. ಅಯ್ಯೋ 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 ಅಯ್ಯೋ, ಮಹಾಕಾಳಿ ಕಣ್ಣಂಗೆ ಕಾಣ್ತಿದ್ಯಾ? ಇಲ್ಲಿ ನಾವು ಬಂದಿದ್ದು ಟೆಂಪಲ್ ಹತ್ರ, ಅಂದರೆ ನಾವಿರೋ ಚೌಟ್ರಿಗೂ ಟೆಂಪಲ್ಗೂ ಪಕ್ಕನೇ ಇರೋದು, ದೂರ ಏನಿಲ್ಲ, ಪಕ್ಕನೇ ಇರೋದು. ಸೊ ನಾವಿಲ್ಲಿ ಏನಕ್ಕೆ ಬಂದ್ವಿ ಅಂತಂದರೆ, ಒಂದು ಅರ್ಕೆ ಇತ್ತು, ಅದನ್ನು ಫಸ್ಟ್ ತೀರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಏನು ಅರ್ಕೆ ಅಂತಂದರೆ, ಪ್ರತಿಯೊಂದು ಸ್ಟೆಪ್ಗೂ ಕುಂಕುಮ ಅರಿಶಿಣ ಇಡಬೇಕಿತ್ತು. ಸೊ ನಾನು ಅಕ್ಕ ಅದನ್ನು ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೇಗಿದ್ರು ಅಲ್ಲಿ ಜಾಸ್ತಿ ಜನ ಇದ್ದಾರೆ, ಸೊ ಅವರೆಲ್ಲ ರೆಡಿ ಮಾಡ್ಕೋತಿರ್ತಾರೆ ಅಂತ ಅಂದ್ಬಿಟ್ಟು ನಾವಿಲ್ಲಿ ಬಂದ್ವಿ. ಇಲ್ಲಿ ಮಾಡಿ ಎಲ್ಲ ಆದಮೇಲೆ ಹೋಗ್ಬಿಟ್ಟು ಒಬ್ಬಟ್ಟು ತಟ್ಟಿ ಮೇಲ್ಗಡೆ ಅದನ್ನು ತೊಗೊಂಡು ಹೋಗ್ಬೇಕು ದೊಡ್ಡೆಡೆ ಹಾಕ್ಸೋದಕ್ಕೆ. ಫಸ್ಟ್ ಇದನ್ನು ಮುಗಿಸ್ಬಿಡೋಣ ಅಂತ ಬಂದ್ವಿ. ಸೊ ನಾವಿಲ್ಲಿ ಇಡ್ತಾ ಇದ್ದೀವಲ್ಲ, ಅದೇ ಅರ್ಕೆ. ಅಂದರೆ ಕೆಳಗಡೆಯಿಂದ ಮೇಲ್ಗಡೆ ತನಕ ಗರ್ಭಗುಡಿ ಏನಿದೆ ಸ್ವಾಮಿದು, ಅಲ್ಲಿ ಗಂಟ ಕುಂಕುಮ ಅರಿಶಿಣ ಹಚ್ಕೊಂಡು ಹೋಗ್ಬೇಕು. ಎಲ್ಲ ಮುಗಿಸ್ಕೊಂಡು ಮತ್ತೆ ಚೌಟ್ರಿಗೆ ಬಂದ್ವಿ. ಅಷ್ಟರಲ್ಲಿ ಎಲ್ಲರೂ ಟಿಫನ್ ಮಾಡ್ಕೊಂಡು ಕೂತಿದ್ರು, ತಿಂತ ಕೂತಿದ್ರು. ಎಲ್ಲದನ್ನು ರೆಡಿ ಎಲ್ಲ ಆದಮೇಲೆ ಟಿಫನ್ ತಿಂತಾಯಿದ್ರು. ಯಾರ್ಯಾರು ದೇವರಿಗೆ ದೊಡ್ಡೆಡೆ ಹಾಕೋದಕ್ಕೆ ಒಬ್ಬಟ್ಟು ತಟ್ಟಬೇಕು ಅವ್ರು ಯಾರೂ ಟಿಫನ್ ತಿಂದಿರಲಿಲ್ಲ, ಮಿಗ್ದವರೆಲ್ಲ ಟಿಫನ್ ತಿಂತಾಯಿದ್ರು. ಯಾಕೆ ಅಂತಂದರೆ ಆಲ್ರೆಡಿ ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ದೊಡ್ಡಮ್ಮ, ಆಂಟಿ ಮತ್ತು ನಾನು, ಅಕ್ಕ ಯಾರೂ ಟಿಫನ್ ತಿಂದಿರಲಿಲ್ಲ. ಬಿಕಾಸ್ ಮೇಲ್ಗಡೆ 101 ಒಬ್ಬಟ್ಟನ್ನ ಕೊಡಬೇಕಿತ್ತು. ಸೊ ಅದು ಎಂಜಲೆಲ್ಲ ಮಾಡಿಕೊಂಡು ಕೊಡಬಾರ್ದು ಅಂತ ಅಂದ್ಬಿಟ್ಟು ನಾವು ತಿಂದಿರಲಿಲ್ಲ. ಇಲ್ಲಿ ದೀಪಣ್ಣನೂ ತಿಂದಿರಲಿಲ್ಲ, ಬಿಕಾಸ್ ಅವನೇ ಬುತ್ತಿ ಹೊರಬೇಕಿತ್ತು. ಅಂದರೆ ಏನು ಒಬ್ಬಟ್ಟಿತ್ತು ಅದೆಲ್ಲ ಬುತ್ತಿನ ತಗೊಂಡು ಮೇಲೆ ತೊಗೊಂಡು ಹೋಗ್ಬೇಕಲ್ವ. ಸೊ ಅವನು ಉಪವಾಸ ಪಾಪ. ಟೊಮೊಟೊ ಬಾತ್ನ ಇಷ್ಟಪಟ್ಟು ಮಾಡಿಸಿದ್ದ ತಿನ್ನಬೇಕು ಅಂತ ಅಂದ್ಬಿಟ್ಟು. ಅದಾದಮೇಲೆ ಮತ್ತೆ ನಾವೆಲ್ಲ ತಿನ್ನಬಾರ್ದು, ಎಂಜಲೆಲ್ಲ ಆಗಬಾರ್ದು ದೇವ್ರಿಗೆ ಅಂತ ಹೇಳಿದಾಗ ಪಾಪ ಅವನು ತಿನ್ನಲಿಲ್ಲ. ಎಲ್ಲ ಇಲ್ಲಿ ನೋಡಿ ಎಲ್ಲ ರೆಡಿ ಮಾಡ್ಕೋತಿದ್ದೀವಿ. ಎಲ್ಲ ರೆಡಿ ಮಾಡ್ಕೊಂಡೆಲ್ಲ ಆದಮೇಲೆ ಬುತ್ತಿ ಕಟ್ಕೊಂಡು ಮೇಲೆ ಹೋಗಬೇಕು. ಏನೇನಂತಂದರೆ 101 ಒಬ್ಬಟ್ಟು ಮತ್ತು ಬಾಳೆಹಣ್ಣು, ಅದ್ರ ಒಳಗೆ ಹಾಲು, ಮೊಸರು ಏನೇನೋ ಹಾಕ್ತಾರೆ. ಅದನ್ನೆಲ್ಲ ಹಾಕಿ ಮಾಡ್ತಾರೆ. ತೋರಿಸ್ತೀನಿ, ವಿಡಿಯೋ ಮುಂದೆ ಹಾಕಿದ್ದೀನಿ, ನೀವೇ ನೋಡ್ತೀರಾ. ಸೊ ನೋಡಿ. ಇಲ್ಲ ಬ್ರೋ, ಫಸ್ಟ್ ಅಲ್ಲಿ ಮುಂದೆ ಮಾಡಿ ಬ್ರೋ. ಬಿಡು, ನನ್ನ ಪಾಡಂಗೆ ನಾನು ನೋಡ್ಕೊಂತೀರ, ನಿನ್ಗೇನು ಕಷ್ಟ. ಅಡುಗೆ ಎಲ್ಲ ಮುಗ್ದು ಆದಮೇಲೆ ಎಲ್ಲರೂ ರೆಡಿ ಆದ್ವಿ, ಹೋಗೋಣ ಅಂತ ಅಂದ್ಬಿಟ್ಟು, ಮೇಲ್ಗಡೆ ಹೋಗೋಣ ಅಂತ ಅಂದ್ಬಿಟ್ಟು. ಅದೇ ಇಲ್ಲಿ ಸ್ವಲ್ಪ ತಮಾಷೆ ಮಾಡ್ಕೊಂಡು ನಿಂತಿದ್ವಿ. ನಮ್ಮಣ್ಣ ನನಗೆ ರೇಗಿಸ್ತಿದ್ದ ಅದು ಇದು ಅಂತ. ಸೊ ಇಲ್ಲಿ ನಾನು ಕ್ಲಿಪ್ನ ಇಲ್ಲಿ ಟಾಪ್ಗೆ ಹಾಕ್ಕೊಂಡಿದ್ದೆ, ಅದಕ್ಕೆ ಮೈಕ್ ಥರ ಹಾಕೊಂಡಿದ್ಯಾ ಅಂತ ಏನೇನೋ ರೇಗಿಸ್ತಿದ್ದ. ಸೊ ಅದಕ್ಕೆ ಅದೇನು ಮೈಕಲ್ಲ, ಅದು ಕ್ಲಿಪ್ಪೇನೆ, ಸೆಕೆ ಆದರೆ ಮೇಲೆ ಎತ್ಕೊಂಡು ಕಟ್ಟಕ್ಕೆ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ದೆ. ಆ್ಯಂಡ್ ಸ್ವಲ್ಪ ನಮ್ಮಣ್ಣ ಬೆಳ್ಳಗಾಗ್ಬಿಟ್ಟಿದ್ದಾನೆ, ಯಾಕೆ ಅಂತ ಗೊತ್ತಿಲ್ಲ. ಅದು ಹೆಂಗೆ ಅಂತಂದರೆ, ನಾನೇ ಒಂದ್ಸಲ ಹೇಳಿದ್ದೆ ರೋಸ್ ವಾಟರೆಲ್ಲ ಹಚ್ಚು, ಮುಖದಲ್ಲಿರೋ ಅಂದರೆ ಬ್ಲ್ಯಾಕ್ ಸರ್ಕಲ್ಸ್ ಎಲ್ಲ ಹೋಗುತ್ತೆ, ಮುಖ ಚೆನ್ನಾಗಾಗತ್ತೆ ಅಂದ್ಬಿಟ್ಟು. ಸೊ ನಾನು ಹೇಳಿದ್ದು ನಾನು ಫಾಲೋ ಮಾಡಿದ್ದಾನೆ, ಬಟ್ ಹೇಳಿರೋಳಿಗೆ ನನಗೆ ಮರ್ತೋಗ್ಬಿಟ್ಟಿದೆ ಹೇಳಿದ್ದೀನಿ ಇಲ್ವಾ ಅಂತ ಅಂದ್ಬಿಟ್ಟು. ನಾನು ಕೇಳ್ತಾ ಇದ್ದೆ, ಏನು ಹಚ್ಚಿದ್ಯಾ ಹೇಳು, ಇಷ್ಟು ಬೆಳ್ಳಗಾಗಿದೆಯಲ್ಲ, ಏನು ಹಚ್ಚಿದ್ಯಾ ಹೇಳು ಅಂತಂದರೆ ಅವ್ನು ಹೇಳ್ತಿರ್ಲಿಲ್ಲ. ಅದಾದಮೇಲೆ ನನ್ನ ತಮ್ಮ ಹೇಳ್ತಿದ್ದ, ಇಲ್ಲ ಅಕ್ಕ ಏನೋ ರೋಸ್ ವಾಟರ್ ಏನೋ ಹಚ್ತಾನೆ, ಅದಕ್ಕೆ ಹಂಗಾಗಿದ್ದಾನೆ ಅಂತ ಅಂದ್ಬಿಟ್ಟು. ಅದನ್ನೇ ರೇಗಿಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತಿದ್ವಿ. ಇಲ್ಲಿ ಅಜ್ಜಿ ಹೇಳ್ತಿದ್ರು, ಅವನು ಶರ್ಟ್ ಹಾಕಿರೋದಕ್ಕೆ, ಶರ್ಟಲ್ಲೆಲ್ಲ ತಗೊಂಡೋಗ್ಬಾರ್ದು, ಮೇಲ್ಗಡೆ ಶರ್ಟ್ ತೆಗಿಬೇಕು, ಬರೀ ಪಂಜೆ ಇರಬೇಕು, ಒಳಗೆ ಬನಿಯನ್ ಹಾಕಿದ್ರು ಪರವಾಗಿಲ್ಲ, ಮೇಲ್ಗಡೆ ಶರ್ಟ್ ತೆಗಿಬೇಕು ಅಂತ ಅಂದ್ಬಿಟ್ಟು. ಅವನಿಗೆ ತೆಗಿಯೋಕ್ಕೆ ಸ್ವಲ್ಪ ಮುಜುಗರ, ಯಾಕಂತಂದರೆ ಮೈ ಕಾಣಿಸುತ್ತೆ, ಹೊಟ್ಟೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಎಲ್ಲರೂ ರೆಡಿ ಆಗಿದ್ದೀವಿ, ಬಟ್ ನಮ್ಮಣ್ಣ ಶರ್ಟ್ ತೆಗಿತಿಲ್ಲ, ಬಿಕಾಸ್ ಅವ್ನು ಹೊಟ್ಟೆ ಕಾಣುತ್ತೆ ಅಂತ ಶರ್ಟ್ ತೆಗಿತಿಲ್ಲ. ಅವ್ನು ಶರ್ಟ್ ತೆಗಿದ ತಕ್ಷಣ ಅವನ ಹೊಟ್ಟೆ ಎಲ್ರಿಗೂ ತೋರಿಸ್ತೀನಿ, ಒಂದಾಗ್ಬಿಡ್ಲಿ. ಹಿಂಗಿಂಗ್ ಇಡೋದು,
ಚೇತು ಕೇಳ್ಕೊಡಪ್ಪ ಅದಕ್ಕೆ ಫೋನು. ಚೇತು ಅವನೇನೋ ಇಟ್ಕೊಂಡಲ್ಲ, ಇಟ್ಕೊಳ್ಳೆ. ಏಯ್ ದೀಪ್ಸ್, ಏಯ್ ಸ್ಟಾಪ್ ದೇರ್. ದೀಪು ಒಂದು ನಿಮಿಷ ತಡ್ಕೊಳ್ಳೋ. ಏಯ್ ನಿಂತ್ಕೊಳ್ಳಯ್ಯ. ದೀಪು ಸೊ ನಾವೆಲ್ಲ ರೆಡಿಯಾಗಿ ಮೇಲೆ ಹೋಗೋದಕ್ಕೆಲ್ಲ ಆಚೆ ಬಂದ್ವಿ. ನಾನು ಹೇಳಿದೆ ಅಲ್ವಾ ದೊಡ್ಡೆಡೆ ಅಂತ ಅಂದ್ಬಿಟ್ಟು, ಅದನ್ನೇ ಅಣ್ಣ ಏನು ಹೊತ್ಕೊಂಡಿದ್ದಾನೆ ಅಲ್ಲೇ ದೊಡ್ಡೆಡೆ ಹಾಕೋ ಪ್ರಸಾದ ಎಲ್ಲ ಇರೋದು. ಇಲ್ಲೆಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು. ಹೇಳ್ಕೊಂಡು ಬರ್ಬೇಕಂತೆ ಅಲ್ಲಿ ಕರ್ಪೂರದ್ದು ಬಾಕ್ಸ್. వ్యోమకేశ నిను హిమగిరి వరసుత ప్రేమ పాశమున పిలువంగా యోగి వేష నీ మనసున కలకద రాగలేశమైనా హే మహేశ. ಸೊ ನಾವಿಲ್ಲಿ ಮೇಲೆ ಬಂದ್ವಿ. ನಮ್ಮ ಅಕ್ಕ ಪಕ್ಕ ಕೂತ್ಕೊಂಡು ಆಡಿಯೋ ರೆಕಾರ್ಡ್ ಮಾಡೋದಕ್ಕೆ ಬಿಡ್ತಿಲ್ಲ. ಇಟ್ಸ್ ಓಕೆ ಗೈಸ್, ಕೇಳಿ. ಇಲ್ಲಿ ನಾವು ಮೇಲೆ ಬಂದ್ವಿ. ಇಲ್ಲಿ ಟೆಂಪಲ್ ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲೇ ದೊಡ್ಡೆಡೆ ಹಾಕಿಸ್ಬೇಕು. ಇಲ್ಲಿ ದೊಡ್ಡೆಡೆ ಹಾಕಿಸ್ಕೊಂಡು ಮತ್ತೆ ಮೇಲ್ಗಡೆ ಒಂದು 15 ಸ್ಟೆಪ್ ಮೇಲೆ ಹೋದರೆ ಅಲ್ಲಿ ಗರ್ಭಗುಡಿ ಇದೆ, ಗವಿರಂಗನಾಥ ಸ್ವಾಮಿದು. ಅಂದರೆ ಅದು ಗುಹೆ ಒಳಗೆ ಇರೋ ಅಂಥ ದೇವರು. ಸೊ ಅದಕ್ಕೆ ಅದನ್ನು ಗವಿರಂಗನಾಥ ಸ್ವಾಮಿ ಅಂತ ಅಂದ್ಬಿಟ್ಟು ಹೆಸರು ಬಂದಿರೋದು. ರಂಗನಾಥ ಸ್ವಾಮಿಗೆ ಗವಿರಂಗನಾಥ ಸ್ವಾಮಿ ಅಂತ ಹೆಸರು ಬಂದಿರೋದು. ಇಲ್ಲಿ ಕಾಣಿಸ್ತಿದೆಯಲ್ವಾ, ಇದೇ ಕಲ್ ಮೇಲೆ ನಾವೆಲ್ಲ ಹಾಕಬೇಕು. ಇದನ್ನೇ ದೊಡ್ಡೆಡೆ ಅಂತ ಅನ್ನೋದು. ಏನಂತಂದರೆ ನಾವು ಏನೇನು ತಂದಿರ್ತೀವಿ, ಒಬ್ಬಟ್ಟು, ಹಾಲು, ಮೊಸರು ಮತ್ತು ತುಪ್ಪ ಎಲ್ಲದನ್ನು ಹಾಕಿ ಇಲ್ಲಿ ಕೂತಿದಾರಲ್ವ, ಅವರೆಲ್ಲ ದಾಸಪ್ಪಗಳು ಅಂತಾರೆ ಅವರನ್ನು. ಹೌದು, ಅವರನ್ನು ಅದೇ ಥರ ಅನ್ನೋದು. ಫಸ್ಟು ಅವರೆಲ್ಲ ಕೂತ್ಕೊಂಡು ಎಲ್ಲ ರೆಡಿ ಮಾಡ್ಕೋತಾರೆ. ರೆಡಿ ಮಾಡ್ಕೊಂಡಾದಮೇಲೆ ಪೂಜೆ ಮಾಡ್ತಾರೆ. ಇದಕ್ಕೆ ಪೂಜೆ ಮಾಡಿ ಆದಮೇಲೆ ಫಸ್ಟು ಇಲ್ಲಿ ಕೂತಿದಾರಲ್ಲ ಅವರೊಂದು 3 ತುತ್ತು ತಿಂದು ಆದಮೇಲೆ ಮಿಕ್ಕಿದ್ದನ್ನೆಲ್ಲ ನಮಗೆ ಕೊಡ್ತಾರೆ. ಗೈಸ್, ನೀವು ನಂಬ್ತಿರೋ ಬಿಡ್ತಿರೋ 30 ಸೆಕೆಂಡು ಇಲ್ಲ, ಒಂದು 10 ಸೆಕೆಂಡ್ 20 ಸೆಕೆಂಡ್ ಅಷ್ಟರಲ್ಲಿ ಅಷ್ಟು ಫುಲ್ ಏನೂ ಇರೋದಿಲ್ಲ, ಎಲ್ಲ ಖಾಲಿಯಾಗಿರುತ್ತೆ. ನೋಡಿದ್ರಿ ಅಲ್ವಾ, ಇದೇ ಪೂಜೆ. ಇದೆಲ್ಲ ಆಗಿ ಆದಮೇಲೆ ಅದನ್ನು ಕಲಿಸ್ತಾರೆ. ಕಲಸಿ ಎಲ್ಲ ಆದಮೇಲೆ ಅಲ್ಲಿ ಫಸ್ಟ್ ಕೂತಿದ್ರಲ್ವ ಅವರು ಒಂದು 3 ತುತ್ತು ತಿಂದು ಆದಮೇಲೆ ಎಲ್ರಿಗೂ ಕೊಡ್ತಾರೆ. ಟು ಬಿ ಫ್ರಾಂಕ್ ಹೇಳ್ತೀನಿ ಫ್ರೆಂಡ್ಸ್, ಒಂದು 10 ಸೆಕೆಂಡು ಇರೋದಿಲ್ಲ, ಅಲ್ಲಿ ಹಾಕಿರೋದು 10 ಸೆಕೆಂಡು ಇರೋದಿಲ್ಲ. ಆ ಥರ ಎಲ್ಲರೂ ಇಸ್ಕೊಂಡು ತಿಂತಾರೆ. ಯಾಕೆ ಅಂತಂದರೆ ಅನ್ನದಾನ ರಂಗ ಅಲ್ವಾ. ಸೊ ಕೈ ಎತ್ತಿ ಕೇಳಿದ್ರೆ ನಮಗೆ ಹಂಗೆ ಕೊಡ್ತಾನೆ ಅನ್ನೋ ಒಂದು ಏನು ಹೇಳ್ತಾರೆ ನಂಬಿಕೆ. ಸೊ ಅದಕ್ಕೆ ಒಂದು 10 ಸೆಕೆಂಡ್ ಆಗೋ ಅಷ್ಟರಲ್ಲಿ ಎಲ್ಲ ಖಾಲಿಯಾಗಿ ಹೋಗ್ಬಿಡುತ್ತೆ. ಅಲ್ಲೆಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಬಂದ್ವಿ ನೋಡಿ. ಅದೇನೆ ಗರ್ಭಗುಡಿ, ಅದೇನೆ ನೋಡಿ. ಅದು ಗುಹೆ ಒಳಗಿರೋದು ಆ್ಯಕ್ಚುಲಿ. ಈ ದೇವಸ್ಥಾನ ಎಲ್ಲ ಕಟ್ಟೋವಾಗ ಆ ಗರ್ಭಗುಡಿ ಏನಿದೆ ಅಲ್ಲಿ ಕೇಳಿದ್ರಂತೆ ಗುಹೆನ ತೆಗೆದುಬಿಟ್ಟು ದೊಡ್ಡದಾಗಿ ಮಾಡೋದಕ್ಕೆ. ಸೊ ಅದು ದೇವರು ಅಪ್ಪಣೆ ಕೊಟ್ಟಿಲ್ಲ, ಅದನ್ನು ಒಡೆಯೋದಕ್ಕೆ ಅಪ್ಪಣೆ ಕೊಟ್ಟಿಲ್ಲ. ಸೊ ಅದು ಹಂಗೇನೆ ಏನು ಅಲ್ಲಿ ಗುಹೆ ಇದೆ ಅದರೊಳಗೆ ಏನು ದೇವರು ಸ್ಥಾಪಿಸಿದ್ದಾರೆ ಅದನ್ನು ಹಂಗೆ ಬಿಟ್ಬಿಟ್ಟು ಮಿಕ್ಕಿದ್ದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡಿ, ಇದೆ ಇಷ್ಟೆಲ್ಲ ದೇವಸ್ಥಾನ. ಅಲ್ಲೆಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಬಂದಿದ್ದು ಲಕ್ಷ್ಮೀ ದೇವ್ರಿಗೆ. ಲಕ್ಷ್ಮೀ ದೇವ್ರ ಹತ್ರನೂ ಪೂಜೆ ಎಲ್ಲ ಮುಗಿಸ್ಕೊಂಡು, ಇದೇ ಲಕ್ಷ್ಮೀ ದೇವರು. ಇಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಹೊರಟ್ವಿ ನಾವು ಕೆಳಗಡೆ. ಯಾಕೆಂತಂದರೆ ಅಲ್ಲೂ ಇನ್ನೂ ಒಂದು 10-20 ಜನಕ್ಕಾದ್ರೂ ಊಟ ಹಾಕಬೇಕಿತ್ತು. ನಾವೇನು ಮಾಡಿಸಿದ್ದೀವಿ ಅದನ್ನೆಲ್ಲ ಊಟ ಹಾಕಬೇಕಿತ್ತು. ಸೊ ಅದಕ್ಕೆ ಯಾವುದಕ್ಕೂ ರೆಡಿ ಮಾಡ್ಕೊಂಡಿರಲಿಲ್ಲ. ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೆಳಗೆ ಬಂದ್ವಿ. ಕೆಳಗೆ ಒಂದು ದೇವಸ್ಥಾನ ಇದೆ. ಇದು ಯಾವ ದೇವರು ಅಂತಂದರೆ ಅನಂತ ಪದ್ಮನಾಭ. ಸೊ ಇಲ್ಲೂ ಅಷ್ಟೇ ಪೂಜೆ ಮಾಡಿಸ್ತೀವಿ ನೋಡಿ. ಇಲ್ಲ ಕಣಪ್ಪ, ನಮ್ಮರೇ ಕಣಪ್ಪ. ನಮ್ದು ಹೆಣ್ಣು ಕೈ ಕೊಟ್ಟಿದ್ದೀವಿ ಕಣಪ್ಪ. ಇದು ಅನಂತ ಪದ್ಮನಾಭ ದೇವರು. ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಹೊರಟ್ವಿ. ಗಾಡಿ ಒಂದು ಪೂಜೆ ಮಾಡಿಸ್ಬೇಕಿತ್ತು ಅಕ್ಕಂದು, ಅದನ್ನು ಅವಳು ಮಾಡಿಸ್ಕೊಂಡು ಬರ್ತಾಳೆ ಅಂತ ಅಂದ್ಬಿಟ್ಟು ನಾವೆಲ್ಲ ಹೊರಟ್ವಿ. ಅಲ್ಲಿನ್ನೂ ಎಲ್ಲ ರೆಡಿ ಮಾಡಬೇಕಿತ್ತು ಅಡುಗೆಗೆ. ಪೂಜೆ ಎಲ್ಲ ಮುಗೀತು, ಹೊರಟ್ವಿ. ಅಲ್ಲಿದ್ದಾಳೆ ಬಾ. ಸೊ
ಎಲ್ಲ ಮುಗೀತು ಗೈಸ್, ಮೇಲೆ ಕೆಳಗಡೆ ಪೂಜೆ ಎಲ್ಲ ಮುಗೀತು. ಇನ್ನೇನಿದ್ರು ಗಾಡಿ ಒಂದು ಪೂಜೆ ಮಾಡಿಸ್ಬೇಕು. ಗಾಡಿ ಪೂಜೆ ಮಾಡಿಸ್ಬಿಟ್ಟು ಹೋಗ್ಬಿಟ್ಟು ಸ್ವಲ್ಪ ಜನಕ್ಕೆ ಊಟ ಹಾಕಬೇಕು. ಸೊ ಮತ್ತೆ ಒಬ್ಬಟ್ಟು ಎಲ್ಲ ತಟ್ಟಬೇಕು. ಒಬ್ಬಟ್ಟು ಎಲ್ಲ ತಟ್ಟಿ ಊಟ ಹಾಕಿ ಮನೆಗೆ ಹೋಗ್ತಾ ಇರೋದೆ. ಇವ್ರದ್ದೊಂದು ಫೋಟೋ ಸೆಷನ್ ನಡೀತಿದೆ, ಅದನ್ನು ತೋರಿಸ್ತೀನಿ. ನನ್ನ ಮೊಬೈಲಲ್ಲೇ ತೆಗಿತೀನಿ ಬಿಡಿ. ಸೊ ನಾವು ಕೆಳಗೆ ಬಂದು ಆದಮೇಲೆ ಚೌಟ್ರಿಗೆ ಬಂದಿದ ತಕ್ಷಣ ಬೇರೆಯವರಿಗೆ ಊಟ ಹಾಕೋಕ್ಕೂ ಮುಂಚೆ ದಾಸಪ್ಪ ಅವರಿಗೆ ಬವನಾಸಿ ಅಂತ ಹೇಳ್ತಾರೆ, ಅಲ್ಲಿ ಇಟ್ಟಿದ್ದಾರಲ್ವ ಅದನ್ನು ಬವನಾಸಿ ಅಂತ ಹೇಳ್ತಾರೆ. ಅದನ್ನು ತುಂಬಬೇಕು. ಅದನ್ನು ತುಂಬಿಬಿಟ್ಟು ಇಲ್ಲಿ ಪೂಜೆ ಮಾಡಬೇಕು ನಾವು ಫಸ್ಟು. ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬೇರೆಯವರಿಗೆ ಊಟ ಕೊಡಬೇಕು. ಸೊ ಅದೆಲ್ಲ ಮುಗ್ದು ಆದಮೇಲೆ ನೋಡಿ ಮತ್ತೆ ನಾವು ಊಟ ಎಲ್ಲ ಮಾಡೋದಕ್ಕೆ ರೆಡಿ ಮಾಡ್ಕೊತಿದ್ದೀವಿ. ಕನಕ ಹಾಕ್ತಿದ್ದಾರೆ. ಹೌದು, ಇಲ್ಲೆಲ್ಲ ಇಷ್ಟು ಬ್ಯುಸಿ ಇದ್ದಾರೆ. ನಾನು ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಇದ್ದೀನಿ. ಇದು ಮಮ್ಮಿ ಮಮ್ಮಿ ಅಂತ ಓಡಾಡೋದ್ರಲ್ಲಿ ಬ್ಯುಸಿ ಇದೆ. ಆ್ಯಂಡ್ ಇಲ್ಲೆಲ್ಲ ಲೂಡೋ ಆಡ್ತಿದ್ದಾರೆ ನೋಡಿ. ಅಯ್ಯೋ 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 ಅಯ್ಯೋ. ಊಟ ಎಲ್ಲ ಮುಗಿಸ್ಕೊಂಡು ಪಾಪ ಎಲ್ರಿಗೂ ಸ್ಟ್ರೈನ್ ಆಗಿತ್ತು, ಎಲ್ಲರೂ ನಿದ್ದೆ ಹೊಡಿತಿದ್ದಾರೆ. ನಿದ್ದೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಕೋಡಿಲಕ್ಕಮ್ಮ ಟೆಂಪಲ್ಗೆ. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇಲ್ಲೇ ಆಲ್ಮೋಸ್ಟ್ ಎಲ್ಲ ಕತ್ಲೆ ಆಗೋಗ್ಬಿಟ್ಟಿತ್ತು ಗೈಸ್. ಅದಕ್ಕೆ ಪೂಜಾರಿ ಇರಲಿಲ್ಲ, ಅದಕ್ಕೆ ಅಕ್ಕನೇ ಪೂಜೆ ಮಾಡ್ಕೋತಿದ್ದಾಳೆ. ಕಾಂಟ್ಯಾಕ್ಟ್ ಮಾಡೋಕ್ಕೆ ನೋಡಿದ್ವಿ, ಬಟ್ ಸಿಗಲಿಲ್ಲ. ಅದಕ್ಕೆ ನಾವೇ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಏನಕ್ಕೆ ಬರ್ತೀವಿ ಅಂದರೆ ಏನೋ ಒಂಥರ ನಮ್ಗೆ ನೆಮ್ಮದಿ ಗೈಸ್. ಅಲ್ಲಿ ಮುಗಿಸ್ಕೊಂಡು ಇಲ್ಲಿಗೆ ಬಂದೇ ಹೋಗಬೇಕು, ಏನೋ ಒಂಥರ ನೆಮ್ಮದಿ. ಅಲ್ಲಿ ಮುಗಿಸ್ಕೊಂಡು ಬಂದಿದ್ದು ನಾವು ಇಲ್ಲಿ ಶ್ರೀ ಕೆಂಪಮ್ಮ ಶ್ರೀ ಚಿಕ್ಕಮ್ಮ ದೇವಿ ದೇವಾಲಯ, ಅಂದರೆ ನಮ್ಮ ಮನೆಯ ದೇವರು, ಹೆಣ್ಣು ದೇವರಿಗೆ. ನಾನಿಲ್ಲಿ ನೀವು ಅನ್ಕೋಬೋದು ಗೈಸ್, ವೀಡಿಯೋದಲ್ಲಿ ಮಾತಾಡ್ತಿರ್ತಾಳಲ್ಲ ವಾಯ್ಸ್ ಓವರ್ ಯಾಕೆ ಕೊಡ್ತಾಳೆ ಅಂತ ಅಂದ್ಬಿಟ್ಟು. ನೀವೇ ನೋಡ್ತಿರ್ಬೋದು ನನ್ನ ಮುಖ ಒಳ್ಳೆ ಹೆಂಗಾಗೋಗ್ಬಿಟ್ಟಿದೆ, ಫುಲ್ಲು ಸುಸ್ತು, ಸರಿಯಾಗಿ ಮಾತಾಡೋದಕ್ಕೂ ಆಗಿಲ್ಲ. ನಾನು ನೋಡಿದೆ ವೀಡಿಯೋದಲ್ಲೆಲ್ಲ ಚೆಕ್ ಮಾಡಿದ್ದೀನಿ, ಬಟ್ ವಾಯ್ಸು ಸರಿ ಇರಲಿಲ್ಲ. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಓಕೆನಾ. ಆ್ಯಂಡ್ ಈ ದೇವರು ಏನು ಗೊತ್ತಾ, ನಮ್ಮ ಮನೆಯ ಹೆಣ್ಣು ದೇವರು. ಗಂಡು ದೇವರು ಬಂದು ಗವಿರಂಗನಾಥ ಸ್ವಾಮಿ ನನ್ನಪ್ಪ, ಹೆಣ್ಣು ದೇವರು ಬಂದು ಕಲ್ಕೆರೆಮ್ಮ ಅಂದರೆ ಹಳ್ಳಿಯಮ್ಮ, ಕೆಂಪಮ್ಮ, ಮೂರು ಒಂದೇ ಗಾಯ್ಸ. ಎಲ್ಲ ಥರನೂ ಕರಿತೀವಿ. ಇಲ್ಲಿ ಬಂದಿರೋದು ಹೆಣ್ಣು ದೇವರಿಗೆ, ನಮ್ಮ ಮನೆಯ ಆರಾಧ್ಯ ದೇವತೆ, ನನ್ನ ತಾಯಿ. ಯಾಕೆ ನಾನು ಈ ಥರ ಎಲ್ಲ ಹೇಳ್ತಿದ್ದೀನಿ ಅಂದರೆ ಗೈಸ್, ಏನು ಗೊತ್ತಾ, ನಾನೊಂದು ಮಾತು ಹೇಳ್ತೀನಿ. ಯಾರು ಹೆಂಗೆ ಸೀರಿಯಸ್ಸಾಗಿ ತಗೋತಿರೋ ಅಥವಾ ಹೆಂಗೆ ತಗೋತಿರೋ ನನಗೆ ಗೊತ್ತಿಲ್ಲ, ಬಟ್ ನಾನು ಹೇಳೋದೇನು ಗೊತ್ತಾ ಗೈಸ್, ಯಾವತ್ತೂ ಅಷ್ಟೇ ಮನೆ ದೇವ್ರುಗಳನ್ನ ಯಾವತ್ತೂ ಆರಾಧಿಸಿ, ತುಂಬ ಆರಾಧಿಸಿ. ಒಂದಲ್ಲ ಒಂದಿನ ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ. ನೀವು ಹಳ್ಳಿಯಿಂದ ಡೆಲ್ಲಿ ಗಂಟ ದೇವ್ರನ್ನ ಹುಡ್ಕೊಂಡು ಹೋಗ್ಬೋದು ಗೈಸ. ಎಲ್ಲ ದೇವರು ದೇವ್ರೇನೆ, ಎಲ್ಲ ದೇವ್ರೂ ನಮಗೆ ವರ ಕೊಡ್ತಾರೆ. ಯಾವ ದೇವ್ರು ನಂಬಿದ್ರೂ ನಮ್ಮ ಕೈ ಹಿಡಿತಾರೆ, ಅದು ಓಕೆ. ಬಟ್ ನಮ್ಮ ಮನೆ ದೇವ್ರುಗಳನ್ನ ಫಸ್ಟು ನಾವು ಆಧರಿಸ್ಬೇಕು. ಆಧರಿಸ್ಬೇಕಲ್ಲ, ಆರಾಧಿಸ್ಬೇಕು. ಆರಾಧಿಸಿದ್ರೆ ನಮಗೆ ಫಲ ಸಿಗುತ್ತೆ ಗೈಸ್. ನಮ್ಮ ಎಕ್ಸ್ಪೀರಿಯನ್ಸ್ನ ನಾವು ಶೇರ್ ಮಾಡ್ತಿದ್ದೀವಿ. ನಾವು ಯಾವ ಸಿಚುಯೇಷನಿಂದ ಇವಾಗ ಹೇಗಿದ್ದೀವಿ ಅನ್ನೋದು ನಮಗಷ್ಟೇ ಗೊತ್ತು. ನನಗೆ ಅದನ್ನೆಲ್ಲ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಸಿಂಪತಿ ಸೆಂಟಿಮೆಂಟ್ ಅಂತ ಏನಾದರೂ ಅಂದ್ಕೊಬಿಡ್ತಾರೆ ಅಂತ ನಾನು ಹಂಗೆ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಬಟ್ ನಾನು ಹೇಳ್ತಿಲ್ವಾ, ಯಾವ ಸಿಚುಯೇಷನಿಂದ ಇವತ್ತು ಇಲ್ಲಿದ್ದೀವಿ ಅಂತಂದರೆ ಈ ನನ್ನ ತಾಯಿನೇ ಕಾರಣ. ನಾವು ಯಾವುದೇ ಒಂದು ಕೆಲಸ ಮಾಡಲಿ, ಏನೇ ಮಾಡಲಿ ಗೈಸ್, ಒಂದು ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ, ಈ ನನ್ನ ತಾಯಿ ಬಿಟ್ಟು ನಾವು ಏನನ್ನೂ ಮಾಡಲ್ಲ. ನಮಗೆ ಮಾದರಿ ಅಂದ್ರೇ ಇವ್ರಿಲ್ಲದೆ ನಾವು ಇಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ಕಾಣಿಸ್ತಿದ್ದಾರಲ್ವ, ಇವರು ದೊಡ್ಡಮ್ಮ ಅಂದರೆ ಹಳ್ಳಿಯಮ್ಮ, ಪಕ್ಕದಲ್ಲಿ ಒಬ್ಬರು ಚಿಕ್ಕಮ್ಮ ಅಂತ ಇದ್ದಾರೆ. ನಾವು ಅವ್ರಿಗೆ ಕೊಟ್ಟಿದ್ವಿ ಪೂಜಾರಿಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಡಿ ಅಂತ, ಪಾಪ ಮಾಡಿಕೊಟ್ಟಿದ್ದಾರೆ. ಇವರೇ ನೋಡಿ ಚಿಕ್ಕಮ್ಮ. ಅಂದರೆ ಇವಾಗ ಊರ ಕಡೆ ಎಲ್ಲ ಏನಾದರೂ ಒಂದು ನೆಗೆಟಿವ್ ಎನರ್ಜಿ ಅಥವಾ ಗಾಳಿ ಅದು ಇದು ಅಂತಾರಲ್ಲ ಗೈಸ್, ಅದರಲ್ಲೆಲ್ಲ ಬಿಡಿಸೋದ್ರಲ್ಲೆಲ್ಲ ಎಕ್ಸ್ಪರ್ಟ್ ಇವರು. ಏನೋ ಒಂಥರ ಖುಷಿ ಆಗುತ್ತೆ ನನಗೆ ಇವ್ರ ಬಗ್ಗೆ ಮಾತಾಡುವಾಗ್ಲೂ ಅಷ್ಟೇ, ಅಥವಾ ನಾನು ಒಂದು ಬೇಡುವಾಗ್ಲೂ ಅಷ್ಟೇ, ಏನೋ ಒಂಥರ ನನ್ನ ಮನಸ್ಸಿಗೆ ಖುಷಿ ಆನಂದ ಆಗ್ತಿರುತ್ತೆ ನನಗೆ. ಅದನ್ನು ನನಗೆ ಹೇಗೆ
ಶೇರ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮಗೆ ಹೇಗೆ ಶೇರ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಬಟ್ ಹೇಳ್ದೆ ಅಲ್ವಾ ಗೈಸ್, ನಾವು ಇವ್ರನ್ನ ಬಿಟ್ಟು ಏನೂ ಮಾಡಲ್ಲ. ಆ್ಯಂಡ್ ಈ ದೇವರು ಯಾವ್ದು ಗೊತ್ತಾ, ಇದೂ ಅಷ್ಟೇ ಕೆಂಪಮ್ಮನೆ, ಬಟ್ ಆವಾಗಲೇ ನೋಡಿದ್ದು ಅವರು ಮೆರಿಯ ದೇವರು. ಇಲ್ಲಿ ಬಂದಿರೋದು ಸ್ಥಾಪನೆ ಆಗಿರೋ ಅಂಥ ದೇವ್ರನ್ನ ಇಲ್ಲಿ ಕೂರಿಸಿರೋದು. ದೊಡ್ಡ ದೊಡ್ಡ ಜಾತ್ರೆ ಎಲ್ಲ ಆಗುತ್ತೆ ಇಲ್ಲಿ. ಸೊ ಇವರೇನೆ, ಈ ಕಡೆ ಇರೋದು ಕೆಂಪಮ್ಮ, ಆ ಕಡೆ ಕಾಣಿಸ್ತಿರೋದು ಚಿಕ್ಕಮ್ಮ. ಇಲ್ಲೂ ಅಷ್ಟೇ ತಗ್ಸೋಣ ಅಂತ ನೋಡಿದ್ವಿ, ಬಟ್ ಇಲ್ಲಿ ತೆಗಿಲಿಲ್ಲ. ಊರೊಳಗೆ ಯಾಕೆ ತೆಗ್ಸಿದ್ವಿ, ಅಲ್ಲಿ ಚಿಕ್ಕಪ್ಪ ಅವರೆಲ್ಲ ಇದ್ರಲ್ವ, ಸೊ ಅವರಿಗೆ ಹೇಳಿದ ತಕ್ಷಣ ಹೋದ್ರು, ಪೂಜಾರಿಗೆ ಹೇಳಿ ಪಾಪ ತೆಗ್ಸಿದ್ರು. ಬಟ್ ಇಲ್ಲಿ ತೆಗ್ಸೋದಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಮಲಗಿರ್ತಾರಲ್ವ ಕಾಯ್ಕೊಂಡು, ಅವರು ಇಲ್ಲ ತೆಗಿಯೋಂಗಿಲ್ಲ ನಮಗೆ ಬೈತಾರೆ ಅಂತಂದರು. ಪಾಪ ನಮ್ಮಿಂದ ಏನಕ್ಕೆ ಬೈಸ್ಬೇಕು ಅಂತ ಅಂದ್ಬಿಟ್ಟು ನಾವು ತೆಗಿಸ್ಲಿಲ್ಲ, ಹಂಗೆ ಬೇಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿ ಇವರು ಹೆಂಗೆ ನಾಯಿ ಥರ ಕಿತ್ತಾಡ್ತಿದ್ದಾರೆ ನೋಡಿ ಗೈಸ್, ದನ ಥರ ವಯಸ್ಸಾಗಿದ್ರು ಕೂಡ, ಏಜ್ ಆಗಿದ್ರು ಕೂಡ ಕಿತ್ತಾಡ್ತಿರೋದು ನೋಡಿ. ಸೊ ಅಷ್ಟೇ, ಎಲ್ಲ ಮುಗಿಸ್ಕೊಂಡ್ವಿ. ಮುಗಿಸ್ಕೊಂಡು ತುಂಬ ಅಂದರೆ ತುಂಬ ಖುಷಿ ಆಯಿತು ಗೈಸ್. ನನಗೆ ಯಾವ ರೀತಿ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ವರ್ಷಕ್ಕೊಂದ್ಸಲ ಈ ಥರ ಎಲ್ಲ ಮಾಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ. ಇಲ್ಲಿ ಅಕ್ಕ ಗಾಡಿ ತಗೊಂಡಿದ್ಲು ಅಲ್ವಾ, ಬೆಂಗಳೂರಲ್ಲಿ ಪೂಜೆ ಮಾಡಿಸಿದ್ಲು ಬನಶಂಕರಿ ಟೆಂಪಲಲ್ಲಿ. ಬಟ್ ಮನೆ ದೇವ್ರ ಹತ್ರ ಪೂಜೆ ಮಾಡಿಸ್ಬೇಕು ಅಂತ ನಮಗೂ ಏನೋ ಒಂದು ಎಮೋಷನ್ ಇರುತ್ತಲ್ವ. ಸೊ ಇಲ್ಲಿ ತಂದಿದ್ಲು ಪಾಪ, ಬೆಂಗಳೂರಿಂದ ಊರು ಗಂಟನೂ ತಂದಿದ್ಲು ಗಾಡಿನ. ಸೊ ಇಲ್ಲಿ ಅವ್ರ ಫ್ರೆಂಡ್ಸು ತೊಗೊಂಡೋಗ್ತಿದ್ದಾರೆ, ರಾತ್ರಿ ಅಲ್ವಾ. ಅಕ್ಕ ಬಂದ್ಬಿಟ್ಟು ಟಿ ಟಿಯಲ್ಲೇ ಬರ್ತಾಳೆ, ಅವ್ರ ಫ್ರೆಂಡ್ಸು ಗಾಡಿಯಲ್ಲಿ ಬರ್ತಾರೆ. ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡಕ್ಕೆ ನಿಂತಿದ್ವಿ, ಮಾತಾಡ್ಕೊಂಡು ನಿಂತಿದ್ವಿ. ಅಲ್ಲೊಬ್ಬರು ಅಂಕಲ್ ಸಿಕ್ಕಿದ್ರು, ಅಲ್ಲಿ ನೋಡಿ ಕಾಣ್ತಿದ್ದಾರಲ್ವಾ, ಅವರೇನೆ. ಅವರು ಹೇಳ್ತಿದ್ರು ಮನೆ ದೇವ್ರುಗಳಿಗೆ ನೆಟ್ಕೊಬೇಕು ಅದು ಇದು ಅಂತ ಅಂದ್ಬಿಟ್ಟು ಅವ್ರ ಎಕ್ಸ್ಪೀರಿಯನ್ಸ್ನ ಅವರು ಶೇರ್ ಮಾಡ್ತಿದ್ರು. ಆ ದೊಡ್ಡಮ್ಮ ಮತ್ತು ಅಮ್ಮ ನಿಂತ್ಕೊಂಡು ಕೇಳಿಸ್ಕೊತಿದ್ರು. ಆಮೇಲೆ ನಮಗೂ ಹೇಳ್ತಿದ್ರು ಎಲ್ಲ ಒಳ್ಳೇದಾಗುತ್ತಮ್ಮ ಹೋಗಿ. ಅದು ಅಷ್ಟು ರಾತ್ರಿಯಲ್ಲಿ ಬಂದು ಹೇಳಿದ್ದು ನಮಗೇನೋ ಒಂಥರ ಪಾಸಿಟಿವ್ ಫೀಲ್ ಆಗ್ತಿತ್ತು. ಯಾಕೆ ಅಂತಂದರೆ ನಾವು ಕರೆದಿರಲಿಲ್ಲ, ಏನಿಲ್ಲ, ಯಾರೂ ಇರಲಿಲ್ಲ ಗೈಸಲ್ಲಿ, ಯಾವೊಬ್ಬರು ಇರಲಿಲ್ಲ. ಬಟ್ ಇವರು ಗಾಡಿಯಲ್ಲಿ ಬಂದು ಹೇಳಿದ್ದು ಏನೋ ಒಂಥರ ಹೇಳ್ತಾರಲ್ವ, ನೀವು ಮೂಢನಂಬಿಕೆ ಅಂತಲೂ ಅನ್ಕೋಬೋದು, ಏನಾದರೂ ಅಂದ್ಕೊಳ್ಳಿ, ಅದು ನಮಗೆ ಬೇಡ. ಬಟ್ ನಾವು ನಂಬೋದು ಅಷ್ಟೇ. ಅವ್ರು ಯಾಕೆ ಬರಬೇಕಿತ್ತು, ಅವ್ರು ಯಾಕೆ ಅಷ್ಟು ಹೇಳ್ಬೇಕಿತ್ತು, ಎಲ್ಲ ಒಳ್ಳೇದಾಗುತ್ತೋ ಹೋಗಿ ಅಂತ ಯಾಕೆ ಹೇಳಬೇಕಿತ್ತು, ಆ ಥರ ನಾವು ಯೋಚನೆ ಮಾಡ್ತೀವಿ. ಸೊ ಎಲ್ಲ ಏನೋ ಒಂಥರ ಪಾಸಿಟಿವ್ ಫೀಲ್ ಆಗ್ತಿತ್ತು ನಮಗೆ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಾವು ಬೆಂಗಳೂರು ಕಡೆ. ಪಾಪ ನಮ್ಮ ನೈಬರ್ಸ್ ಅಂತಂದರೆ ಕಾಕ ಆಗಲಿ ಮಮತಕ್ಕ ಆಗಲಿ ಎಲ್ಲರೂ ಬಂದು ಎಲ್ಪ್ ಮಾಡಿದ್ರು, ತುಂಬಾ ಖುಷಿ ಆಗ್ತಿತ್ತು. ಸದ್ಯ ಅಟ್ಲೀಸ್ಟ್ ನಮಗೆ ಎಲ್ಪ್ ಮಾಡೋದಕ್ಕಿದ್ದಾರಲ್ವ, ಯಾವುದೇ ಒಂದು ಎಲ್ಲೇ ಹೋದ್ರೂ ಒಂದು ಹೆಲ್ಪ್ಗೆ ಅಂತ ನಿಂತರು ಅಲ್ವಾ. ಸೊ ನಮಗದು ತುಂಬ ಅಂದರೆ ತುಂಬ ಖುಷಿ ಆಯಿತು ಗೈಸ್. ಚೆನ್ನಾಗಿತ್ತು, ಎಕ್ಸ್ಪೀರಿಯೆನ್ಸ್ ಎಲ್ಲ ಚೆನ್ನಾಗಿತ್ತು, ತುಂಬಾ ಖುಷಿ ಆಯಿತು. ಆ್ಯಂಡ್ ಇದು ಸ್ವಲ್ಪ ಲಾಂಗ್ ವಿಡಿಯೋ ಆಯಿತು ಅನಿಸುತ್ತೆ, ಸಾರಿ ಆಯಿತಾ. ಬಟ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬಾಯ್.